ಕೆರಗೋಡಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕಟ್ಟಡ ಇನಾಗ್ರೇಷನ್ಗೆ ಭಾಳ ದಿವಸದಿಂದ ಮಾಡಬೇಕಾಗಿತ್ತು. ರವಿಯವರು ಅನೇಕ ಕಾರಣದಲ್ಲಿ ಮುಂದೂಡ್ಕೊಂಡು ಬಂದಿದ್ದರು. ಕೊನೆಗೀಗ ಅಂತಿಮವಾಗಿ ನಮ್ಮ ಗೃಹ ಮಂತ್ರಿಯವ್ರನ್ನ 2-3 ಬಾರಿ ಆಹ್ವಾನ ಮಾಡಿದರು. ಅವರು ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿ ಬರಲಿಕ್ಕಾಗಿರಲಿಲ್ಲ. ಈಗಲೂ ಅವರು ಸ್ವಲ್ಪ ಮಲೇಷ್ಯಾಕ್ಕೆ ಹೋಗಿದ್ದರಿಂದ ನಾವೇ ಶಾಸಕರು, ನಾನು, IG ಅವರು, SP ಅವರು ಪಂಚಾಯತಿ ಅಧ್ಯಕ್ಷರ ಸಮ್ಮುಖದಲ್ಲಿ ಸಾರ್ವಜನಿಕರಿಗೆ ಭಾಳ ದಿವಸ ಹೊಸ ಕಟ್ಟಡನ ಅಧಿಕೃತವಾಗಿ ಇನಾಗ್ರೇಟ್ ಮಾಡೋದು ಲೇಟ್ ಆಗೋದು ಬೇಡ ಅಂತ ಹೇಳಿ ಮಾಡಿದ್ವಿ ಸರ್. ಅವ್ರು ಮಾಡೋದೆಲ್ಲ ಗಂಭೀರ, ಯಾವ್ದು ಗಂಭೀರ ಅಲ್ಲ ಅಂತ ನಾನು ಹೇಳಿದ್ದೀನಿ. ಅವರು ಚಪಲಕ್ಕೆ ಮಾತಾಡ್ತಾರೆ. ಅವರಿಗೆ ಉತ್ತರ ನನಗೆ ಯಾವಾಗ ಹೆಮ್ಮೆ ಅನ್ನಿಸ್ತದೆ ಅಂದರೆ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮಾತನಾಡಿದ್ರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡಬೇಕು. ಭಾಳ ಕಷ್ಟಪಟ್ಟು ನಿಮ್ಮಂತರ ಸಜೆಷನ್ ತೊಗೊಂಡು ಉತ್ತರ ಕೊಡಬೇಕು. ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಲೀಡ್ರ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯಿ ಚಪ್ಪಲಿಕ್ಕೆ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ನನಗೆ ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ. ಆಮೇಲೆ ಸರ್ಕಾರ 60% ಆಗಿದ್ದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನನೇ ಅಂತಿಮ. ಅದಕ್ಕೆ ಒಪ್ತಾರಾ ಇಲ್ವಾ ಕೇಳಿ ಅವ್ರನ್ನ. ಕುಮಾರಸ್ವಾಮಿ ಅವರಿಗೆ ಜನರ ತೀರ್ಮಾನ ಏನು ಕೊಡ್ತಾರೆ ಅದೇ ಅಂತಿಮ. ನಮ್ಮ ದೇಶದಲ್ಲಿ ಗಾಂಧೀಜಿಯವರು, ಅವತ್ತಿನ ಕಾಲದ ಸರ್ಕಾರ, ನೆಹರು ಅವರು, ಅಂಬೇಡ್ಕರ್ ಅವರು ಸಂವಿಧಾನ ಮತ್ತು ಡೆಮಾಕ್ರಸಿನಲ್ಲಿ ನಮಗೆ ವ್ಯವಸ್ಥೆಯಲ್ಲಿ ನಮಗೆಲ್ಲ ನಂಬಿಕೆ ಇರ್ತಕ್ಕಂಥದ್ದು. ಅದಕ್ಕೆ ನಂಬಿಕೆ ಇರೋದಾದರೆ ಅವರು ಈ ಕಳೆದ 2 ತಿಂಗಳಿಂದ ನಡೆದಂಥ ಉಪಚುನಾವಣೆ ಚನ್ನಪಟ್ಟಣ, ಸಂಡೂರು, ಸಿಗ್ಗಾವಿ, ಒಂದು ನಮ್ಮ ಶಾಸಕರಿದ್ದರು, ಒಂದು BJP ಶಾಸಕರಿದ್ದರು, ಒಂದು JDS ಶಾಸಕರಿದ್ದರು. ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ಕೆಲವು ಸರ್ವೆ ಏಜೆನ್ಸಿಗಳು ಎಲ್ಲವೂ ಸಹ ನಿಮಗೆ ಗೊತ್ತಿದ್ದಂಗೆ 3 ಪಕ್ಷಕ್ಕೆ ಒಂದೊಂದು ಸೀಟ್ ಸಿಗುತ್ತೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿದರು. ನಮಗೂ ಕನ್ಫ್ಯೂಸ್ ಮಾಡಿ ನಾವೇ ಸೋಲ್ತೀವೇನೋ ಅನ್ನೋ ಒಂದು ಪರಿಸ್ಥಿತಿ ನಾವೇ ಒಪ್ಕೊಳ್ಳೋವಂಥ ಒಂದು ಮಟ್ಟಕ್ಕೆ ನಿರ್ಮಾಣವಾಗಿತ್ತು. 25,000 10,000 ಮೇಲ್ಗಡೆ ಅವೆರಡು ಕ್ಷೇತ್ರಗಳು ಗೆದ್ದ ಮೇಲೆ ಇದನ್ನು ಅವರ ಹೇಳಿಕೆ ಚಪಲ ಅನ್ನೋದು ಅಥವಾ ಸರ್ಕಾರದ ಬಗ್ಗೆ ಜನರಿಗೆ ವಿಶ್ವಾಸ ಕಳ್ಕೊಂಡಿದೆ ಅನ್ನೋದು ಅವರು ಅದನ್ನು ಹೇಳಬೇಕು. ಸುಮ್ಮನೆ ಲೋಕಸಭಾ ಸದಸ್ಯರಿದ್ದಾರೆ, ಮಂಡ್ಯದಲ್ಲಿ ಕೇಂದ್ರದ ಸಚಿವರಾಗಿದ್ದಾರೆ, ಅವರ ಗೌರವಕ್ಕೆ ತಕ್ಕಂತೆ ಮಾತಾಡಿದ್ರೆ ನನಗೂ ಸಹ ಖುಷಿ ಕೊಡುತ್ತೆ. ನಾನು ಸಹ ಅವ್ರ ಜೊತೆಯಲ್ಲಿ ಮಾತನಾಡೋದಕ್ಕೆ, ರಿಯಾಕ್ಷನ್ ಮಾಡೋದಕ್ಕೆ ಒಂದು ಸ್ವಲ್ಪ ನಮಗೂ ಹೆಮ್ಮೆ ಅನ್ನಿಸುತ್ತೆ. ಈ ಥರದ ಸುಮ್ಮನೆ ಉದಾಸೀನವಾಗಿ ಬೇರೆಯವ್ರನ್ನ ಟೀಕೆ ಮಾಡೋದೇ ಒಂದು ನನ್ನ ನಾಯಕತ್ವ ಅನ್ನೋದು, ಸರ್ಕಾರನ ಟೀಕೆ ಮಾಡೋದೇ ಒಂದು ನಮಗೆ ಇರ್ತಕ್ಕಂಥ ಅವಕಾಶ ಅನ್ನೋ ಥರ ಮಾತನಾಡಿದ್ರೆ ಇದಿಲ್ಲ. ಮೊನ್ನೆ ನನಗೆ ಕಾರ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಏನು ಪಾಲಿಸ್ ಆಗಿದ್ರಿ ಅದು? ದುರಂತ. ಇಂಥದ್ದೆಲ್ಲ ಅವ್ರ ಬಾಯಿನಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈಗ ನಾನು ಲೋಕಸಭಾ ಸದಸ್ಯನಾಗಿದ್ದೆ, ನನ್ನ ಹಿಂದೆ ಅಂಬರೀಷ್ ಅವರಿದ್ದರು, ಅವರು ಉಪಯೋಗಿಸ್ತಿದ್ದ ಕಾರೇ ನನಗೆ ಕೊಟ್ಟರು. ನನಗೆ ಹೊಸ ಕಾರ್ ಬರೋದಕ್ಕೆ 1 ವರ್ಷ ಆಯಿತು. ಈಗ ನಾನು ಮಂತ್ರಿ ಆದೆ, ನಮ್ಮದೇ ಸರ್ಕಾರ, ನಮ್ಮವರೇ ಮುಖ್ಯಮಂತ್ರಿ. ನಾನು ಹಿಂದಿನ ಸರ್ಕಾರದ ಮಂತ್ರಿಗಳು ಉಪಯೋಗಿಸ್ತಿದ್ದ ಕಾರೇ ನಾವೆಲ್ಲ ಉಪಯೋಗಿಸ್ತಿದ್ದೋ. ಬಹುಶಃ ಒಂದು 2-3 ಜನ ಬಿಟ್ಟರೆ ಎಲ್ಲರೂ ಅದೇ ಕಾರ್ ಉಪಯೋಗಿಸ್ತಿದ್ದೋ. 34 ಜನದಲ್ಲಿ 30 ಜನ ಹಳೆ ಕಾರನ್ನೇ ಉಪಯೋಗಿಸ್ತಿದ್ದೋ. ಎಲ್ಲಿವರೆಗೆ? 6 ತಿಂಗಳು 1 ವರ್ಷದವರೆಗೂ. ಅದಕ್ಕೆ ಸ್ಕ್ರ್ಯಾಪ್ ಮಾಡಲಿಕ್ಕೆ ಅಥವಾ ಹೊಸ ಕಾರ್ ತಗೊಳ್ಳಿಕ್ಕೆ ಒಂದು ಪ್ರೊಸೀಜರ್ ಇದೆ, ಇಷ್ಟು ಕಿಲೋಮೀಟ್ರ್ ಓಡಬೇಕು ಅಂತಿದೆ. ಅದೆಲ್ಲನೂ ದೂರಿಗೆ ತಳ್ಳಿ ಮಾಡಿದ್ರೂ ಸ್ವಲ್ಪ ಫಾರ್ಮ್ಯಾಲಿಟೀಸ್ ಇದೆ. ಸರ್ಕಾರದಲ್ಲಿ ಫೈನಾನ್ಸ್ಗೆ ಹೋಗಬೇಕು, ಫೈನಾನ್ಸ್ ಅಲಾಟ್ ಮಾಡಬೇಕು, ಆಮೇಲೆ DPR ಇಂದ ಬುಕ್ ಮಾಡಬೇಕು, ಬರಬೇಕು. ಏನು ದುರಂತನ್ರಿ. ಅದನ್ನೂ ಒಂದು ಪತ್ರಿಕೆಯಲ್ಲಿ ಹೇಳೋದು, ಮೀಡಿಯಾದ ಮುಂದೆ ಹೇಳೋದು, ನನಗೆ ಕಾರ್ ಕೊಡ್ತಾಯಿಲ್ಲ ಅಂತ. ಎಲ್ಲ MP ಗಳಿಗೂ ಹೊಸ ಕಾರ್ ಕೊಟ್ಟಿದ್ದಾರೆ.
ಎಲ್ಲ ಮಂತ್ರಿಗಳಿಗೂ ಇವರು ಹಳೆ ಕಾರನ್ನು ಸುಮಲತಾ ಅವರು ಉಪಯೋಗಿಸ್ತಿದ್ದ ಕಾರನ್ನು ನಾನು ಉಪಯೋಗಿಸಲ್ಲ ಅಂದರೆ ಕಾರಣ ಗೊತ್ತಿಲ್ಲ. ಹೊಸ ಕಾರ್ ಬರೋವ್ರಿಗೂ ಉಪಯೋಗಿಸ್ಬೋದಾಯ್ತು. ಸುಮಲತಾ ಅವ್ರು ಕೂತಿರೋ ಕಾರಲ್ಲಿ ನಾನು ಕೂರಲ್ಲ ಅಂತ ನಾನು ಉಪಯೋಗಿಸಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂದರೆ ಅದಕ್ಕೆ ನಾನು ಕಾರಣ ಗೊತ್ತಿಲ್ಲ. ಅವರು ಒಬ್ಬ MP ಆಗಿರ್ತಾರೆ ಅಷ್ಟೇ, ಅವ್ರ ಕಾರಲ್ಲ, ಅದು ಸರ್ಕಾರದ ಕಾರು. ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ಅದನ್ನು ಟಿ ವಿನಲ್ಲಿ ಹೇಳ್ತಾರೆ ಅಂತ ಅಂದರೆ ನನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ. ಮತ್ತು ಅವ್ರು ಮಂತ್ರಿ ಆಗಿರೋದ್ರಿಂದ ಲೋಕಸಭಾ ಸದಸ್ಯರಾದರೆ ಲೋಕಸಭಾ ಸದಸ್ಯರಿಗೆ ಅಲಾಟ್ ಮಾಡಿದ ಕಾರೇ ಉಪಯೋಗಿಸ್ಬೇಕು. ಅವ್ರು ಮಂತ್ರಿ ಆಗಿರೋದ್ರಿಂದ ಸೊ ಅವ್ರು ಯಾವುದೇ ರಾಜ್ಯಕ್ಕೆ ಹೋದ್ರು ಅಲ್ಲಿಯ DPR ಅವ್ರಿಗೆ ಕಾರ್ ಪ್ರೊವೈಡ್ ಮಾಡುತ್ತೆ. ಅದು ಸರ್ಕಾರದ ಕಾರ್ಯ ಅಲ್ಲ. ಯಾವುದೇ ರಾಜ್ಯಕ್ಕೆ ಹೋದ್ರೂ ಕೇಂದ್ರ ಸರ್ಕಾರ, ಈಗ ನಾನು ಯಾವುದೇ ಜಿಲ್ಲೆಗೆ ಹೋದರೂ ನನಗೊಂದು ಕಾರ್ ಕೊಟ್ಟಿರ್ತಾರೆ ಸರ್ಕಾರ. ಆ ಕಾರನ್ನು ನಾನು ಇವತ್ತು ಹುಬ್ಳಿಗೆ ಹೋಗ್ತಾ ಇದ್ದೀನಿ, ಇದಕ್ಕಿದ್ದಂಗೆ ಟ್ರೈನಲ್ಲಿ ಹೋಗ್ತೀನಿ, ಫ್ಲೈಟಲ್ಲಿ ಹೋಗ್ತೀನಿ. ಆವಾಗ ಅಲ್ಲಿ DC ಆಫೀಸಲ್ಲಿ ಒಂದು ಕಾರ್ ಇರುತ್ತೆ, DP ಕಾರ್ ಅಂತ. ಆ ಕಾರನ್ನು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ DC ಅವರು ಕಳಿಸ್ತಾರೆ. ಆ ರೀತಿ ಪ್ರೊವೈಡ್ ಇರುತ್ತೆ. ಏನದ್ರ ಅರ್ಥ? ಈ ಥರ ಮಾತಾಡ್ತಾರೆ. ದಯಮಾಡಿ ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ಅವರನ್ನು ನೀವೇ ಕೇಳಬೇಕು ಅಥವಾ ಇಲ್ಲ, ನಾವು ಇದಕ್ಕೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀವಿ. ವಿಚಾರಿಸಿದ್ರೆ ಪಾಪ ಸತ್ಯವಾಗಿ ಹೇಳ್ತೀನಿ ಕೇಳ್ರಿ. ಆ ಹರೀಶ್ಚಂದ್ರ ಹೋದ ಮೇಲೆ, ಹರೀಶ್ಚಂದ್ರ ಮುಗಿದ ಮೇಲೆ ಎಷ್ಟು ವರ್ಷ ಆಗಿದೆ ಅಂತ ನನಗೆ ಕರೆಕ್ಟಾಗಿ ನಿಕ್ಕಿಲ್ಲ. 1,000 ವರ್ಷ ಆಗಿದೆಯಾ ನನಗೆ ಕರೆಕ್ಟಾಗಿ ನಿಖಿಲವಾಗಿ ಗೊತ್ತಿಲ್ಲದಲ್ಲೇ ಹೇಳೋದು ಬೇಡ. ಅವ್ರು ಹೋದ್ಮೇಲೆ ಇವರೇ ಅಂತ ಕಾಣುತ್ತೆ. ಲಂಚ ಮುಡ್ದೇ ಇರೋರು, ಬೇರೆಯವರಿಂದ ದುಡ್ಡು ಈಸ್ಕೊಳ್ದೇ ಇರೋರು, ಯಾವುದೇ ಸಹಾಯ ಪಡೆದೇ ಇರೋರು, ಯಾರು ಈ ಭೂಮಿ ಮೇಲೆ ಸ್ವತಂತ್ರ ಬಂದ ಮೇಲೆ ಇದ್ದರೆ ಅದು ಕುಮಾರಸ್ವಾಮಿ ಒಬ್ಬರೇ ಅನ್ನೋದನ್ನು ನಾವು ನೀವೆಲ್ಲ ಒಪ್ಪಲೇಬೇಕಾಗುತ್ತೆ. ಗ್ಯಾರಂಟಿ ಸಂಕೋಲೆ ಸಿಲ್ಕೆ ಅಭಿವೃದ್ಧಿಗಳಾಗ್ತಾ ಇಲ್ಲ, ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇಲ್ಲ, ನಾನು ಬಂದು ರಾಜ್ಯದ ಹೆದ್ದಾರಿಯನ್ನು ಅಭಿವೃದ್ಧಿ ಮಾಡೋ ಕೆಲಸಗಳಾಗ್ತಾ ಇದೆ ಅಂತ ಹೇಳ್ತಾರೆ. ಯಾವ್ದು ಮಾಡಿದಾರಂತೆ ರೀ? ಅದು ನಮ್ಮ ಸರ್ಕಾರ, ನಮ್ಮ ಗೌರ್ಮೆಂಟ್ಗೆ ಕೊಡಬೇಕಾದಂಥ ಕೇಂದ್ರ ಸರ್ಕಾರದ ಒಂದು ಕೇಂದ್ರ ಪರಿಷ್ಕೃತ ಯೋಜನೆಯಲ್ಲಿ ಇಷ್ಟು ಪರ್ಸೆಂಟೇಜು ನಮಗೆ ರಸ್ತೆ ಎಲ್ಲ ರಾಜ್ಯಕ್ಕೂ ಕೊಡಬೇಕಾಗಿದೆ. ನಮ್ಮಿಂದ ಹೋಗ್ತಕ್ಕಂಥ ಟ್ಯಾಕ್ಸ್ ಮೂಲಕ ಕೆಲವು ಯೋಜನೆಗಳು ಬರ್ತವೆ. ಅದರಲ್ಲಿ ಬಂದಿರತಕ್ಕಂಥದ್ದು ವಿಶೇಷವಾದ ಏನಾರು, ಈಗ ನಾವು ಈ ಶ್ರೀರಂಗಪಟ್ಟಣದಿಂದ ನಮ್ಮ ಹುಣಸೂರಿಗೆ ಹೋಗೋ ರಸ್ತೆನೂ ಮಂಜೂರಾಗಿದೆ, ನ್ಯಾಷನಲ್ ಹೈವೇ. ನಾನು ಮಾಡಿದ್ದು ಅಂದರೆ ಈಗ ಬೆಳ್ಳೂರಿಂದ ನಮ್ಮ ಬೀದರ್ ಶ್ರೀರಂಗಪಟ್ಟಣ ರಸ್ತೆನೂ ಸಹ ನಮ್ಮ ಬೆಳ್ಳೂರು ಹತ್ರ ಮಂಜೂರಾಗಿ ಟೆಂಡರ್ ಆಗಿದೆ. ನನ್ನ ಕಾಲದಿಂದನೂ ಅದು ಮಂಜೂರಿಗೆ ಕಾರಣಾಂತರ ಅದು ಮಧ್ಯ ಚುಂಚನಗಿರಿ ಟು ಬೆಳ್ಳೂರು ಕ್ರಾಸ್ ಒಂದು ಸ್ವಲ್ಪ ಓವರ್ ಬ್ರಿಡ್ಜ್ ಮಾಡಬೇಕು ಅಂತೇಳಿ ನಿಂತಿತ್ತು, ಮಾಡಿದ್ದು ಟೆಂಡರ್ ಮಾಡ್ತಿದ್ದೆ. ಇವ್ರದ್ದೆಲ್ಲ ಅದು ಒಂದು ನಿಮಿಷ ಹೇಳ್ಬಿಡ್ತೀನಿ. NH ಅದುವೇ ಯಾವುದು ಅಲ್ಲಪ್ಪ, NH ಯೋಜನೆ ಈಗ ಇಲ್ಲೇ NH ಇವ್ರದ್ದೇ ಮಾಡಿದ್ರು, ಮೊನ್ನೆ ಪೂಜೆ ಮಾಡಿದ್ವಲ್ಲ, ಅದು ನಮ್ಮ ಕೋಟ. ಕೊಮೇರಹಳ್ಳಿನಲ್ಲಿ ಮೊನ್ನೆ ಪೂಜೆ ಮಾಡಿದ್ರಲ್ಲ ಇವರು, NH ಕೋಟನೇ ಅಂತ ಅದ ಕಿಕ್ಕೇರಿನಲ್ಲಿ. ಇವರು ನನಗೆ ಗೊತ್ತಿದ್ದಂಗೆ ತಂದರೆ ನಾನೇ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಮಂಡ್ಯಕ್ಕೆ ಈಗ ಮೊನ್ನೆ ನಾವು ನಮ್ಮ ಎಲ್ಲ ನಾಗರಿಕರು, ಸಾಹಿತಿಗಳು, ಕಲಾವಿದರು ನಮಗೆ 1-2 ಟಾಸ್ಕ್ ಕೊಟ್ಟಿದ್ದರು. ಕಲಾಮಂದಿರ ರಿನೋವೇಷನ್ ಮಾಡಬೇಕು ಮತ್ತು ರೈತ ಭವನ ರೈತ ಭವನ ಮಾಡಬೇಕು ಅಂತ, ಹಿಂದೆ ಸಮ್ಮೇಳನ ಅಲ್ಲ ಹಿಂದೆ. ಸೊ ರೈತ ಭವನ ಮಾಡಬೇಕು ಅಂತ ನಾವು ಈಗ ಕಲಾಮಂದಿರ ಮಾಡ್ದೋ. ರೈತ ಸಭಾಗಣ ಮಾಡೋದಕ್ಕೆ ಮುಂದಾಗ್ತಿದ್ದಾಗ ಅವರು ನಾನು ಮಾಡ್ತೀವಿ ಅಂತೇಳಿ DC ಲೆಟ್ರ್ ಬರೆದು, ಮಾಡಲಿ, ಒಬ್ಬ ಲೋಕಸಭಾ ಸದಸ್ಯರಾಗಿದ್ದಾರೆ ಮಾಡಲಿ ಅಂತ ಬಿಟ್ಟು ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇದೆ. ಈಗ ಪ್ರತಿ ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಷನಲ್ ಹೈವೇ ಮುಖಾಂತರ ಅನುದಾನವನ್ನು ಅದು ರೆಗ್ಯುಲರ್ ಆಗಿ ಬರ್ತಕ್ಕಂಥದ್ದು. ಅದನ್ನು ಒಬ್ಬರು ಲೋಕಸಭಾ ಸದಸ್ಯರಾಗಿ ಎಲ್ಲ ವಿಚಾರದಲ್ಲೂ ಸಹ ಅವ್ರು ಈಗ ನೋಡಿ ಇಲ್ಲೂ ಬೋರ್ಡಲ್ಲಿ ಹಾಕಿದ್ದೀವಿ ಕುಮಾರಸ್ವಾಮಿಯವ್ರನ್ನ. ಪ್ರೋಟೋಕಾಲ್ ಪ್ರಕಾರ ಕುಮಾರಸ್ವಾಮಿಯವರು ಇಲ್ಲಿ ಮಂತ್ರಿ, ಫಸ್ಟು ನಾವು ಇಲ್ಲಿಯ ಲೋಕಸಭಾ ಸದಸ್ಯರು, ಅದಾದಮೇಲೆ ಮಂತ್ರಿ. ನಾವು ಆ ರೀತಿ ಅವರು ಪೂಜೆ ಮಾಡಿದ್ದಾರೆ. ಅದಲ್ಲ, ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಏನಾದ್ರೂ ವಿಶೇಷವಾಗಿ ಈಗ ಒಂದು ಕೆಲಸ ಮಾಡಲಿ, ಇಲ್ಲಿಂದನೇ ನಿಮ್ಮ ಮುಂದೆನೇ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಚಾಲೆಂಜು ಮಾಡಲ್ಲ, ಅವರಿಗೆ ಗಡುವು ಕೊಡಲ್ಲ, ರಿಕ್ವೆಸ್ಟ್ ಮಾಡ್ತೀನಿ. ಭಾಳ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಸ್ಟೇಷನ್ನಿಂದ
ಪಾಂಡುಪುರ ಸ್ಟೇಷನಿಂದ ಚಂದ್ರಾಪಟ್ಟಣಕ್ಕೆ ನ್ಯಾಷನಲ್ ಹೈವೇ ಕನೆಕ್ಟಿವ್ ರಸ್ತೆ ಅತ್ಯಂತ ಮುಖ್ಯವಾದದ್ದು. ಗೊತ್ತಲ್ಲ ನಿಮಗೂ ಯಾವ ಪರಿಸ್ಥಿತಿ ಇದೆ. ಚಿನಕುಳಿ ಮೂಲಕವಾಗಿ ಕ್ಯಾರ್ಪೇಟೆ ಮೂಲಕವಾಗಿ ಹೋಗ್ತಕ್ಕಂಥದ್ದು. ಅದನ್ನು ನ್ಯಾಷನಲ್ ಹೈವೇಗೆ ಕನ್ವರ್ಟ್ ಮಾಡ್ತಾರೋ, ವಿಶೇಷ ಅನುದಾನ ತತ್ತಾರೋ ಮಾಡಲಿ, ನಾನೇ ಅವರನ್ನು ಬಾಯಿ ತುಂಬ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಒಂದು. ಎರಡನೇದು, ಮೇಲುಕೋಟೆ ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ, ರಾಮಾಂಜನಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ. ಪ್ರತಿ ವರ್ಷ ವೈರ್ಮಡಿ ನಡೆಯುತ್ತೆ, ಅತ್ಯಂತ ಶ್ರೇಷ್ಠವಾದದ್ದು. ತಿರುಪತಿ ಥರ ಇಲ್ಲೊಂದು ಒಳ್ಳೆಯ ದೇವಸ್ಥಾನ. ಮಂಡ್ಯದಿಂದ ಒಳಲು ಮೂಲಕ ಕ್ಯಾರ್ಪೇಟೆಗೆ ಮೇಲ್ಕೋಟೆ ಮೂಲಕ ಹೋಗ್ತಕ್ಕಂಥ ರಸ್ತೆ ಎರಡನೇದು. ಮೂರನೇದು, ಮಂಡ್ಯದಿಂದ ಬಸರಾಳ ಮೂಲಕ ನಾಗಮಂಗಲ ಬಿಣ್ಣನೂಲೆ ಮೂಲಕ ಕದವಳ್ಳಿ NH ಸೇರುತ್ತೆ. ಈ ಮೂರು ರಸ್ತೆಯನ್ನು ಅವರು ನ್ಯಾಷನಲ್ ಹೈವೇ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ತಂದು ಮಾಡಲಿ. ನಾನು ರವಿ ಅವರನ್ನು ಕರೆದು ಸಾಲೊತ್ಸಿ ಸನ್ಮಾನ ಮಾಡ್ತೀವಿ, ವಿಶೇಷ ಅನುದಾನ. ಅದು ಬಿಟ್ಟು ಏನೋ ಕ್ಯಾಶುವಲ್ ಆಗಿ ರೆಗ್ಯುಲರ್ ಆಗಿ ಅಲಾಟೆ ಮಾಡಿದ್ದ ಅನುದಾನದಲ್ಲಿ ನಾವು ಮಾಡ್ದೋ ಇಲ್ಲ. ಇವತ್ತು ಮಂಡ್ಯದಲ್ಲಿ ನಾನು ರವಿಗೆ ಅಭಿನಂದಿಸಬೇಕು. ಎಷ್ಟು ವರ್ಷ ಆಗಿತ್ತು ನಂದಾ ಟ್ಯಾಕಿಸ್ ಹತ್ರ ಇವತ್ತು ರಸ್ತೆ ಮಾಡ್ತಾಯಿದ್ದಾರೆ. ಒಳಗಡೆ ಇವರು ಅಧಿಕಾರದಲ್ಲಿದ್ದಾಗ ನ್ಯಾಷನಲ್ ಹೈವೇ ಎಕ್ಸ್ಪ್ರೆಸ್ ಹೈವೇನಲ್ಲಿ ಪ್ಯಾರಲಲ್ ಆಗಿ ಟೌನ್ನ ಅಭಿವೃದ್ಧಿ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ? ನಾವು ಸರ್ಕಾರ ಬಂದಮೇಲೆ ಒತ್ತಡ ತಂದು, ನಿಮಗೆಲ್ಲ ಗೊತ್ತಿದೆ, ಆಕ್ಸಿಡೆಂಟು ಇದೆಲ್ಲ ಹೋರಾಟ ಮಾಡಿ ಗಲಾಟೆ ಮಾಡಿ. ಸೊ ಮದ್ದೂರು ಟೌನ್ನಲ್ಲಿ, ಶ್ರೀರಂಗಪಟ್ಟಣ ಟೌನ್ನಲ್ಲಿ, ಮಂಡ್ಯ ಟೌನ್ನಲ್ಲಿ 150 ಕೋಟಿಗೆ ನಾವು ಗ್ರ್ಯಾಂಟ್ಗೆ ಬರೆದು ಹೋರಾಟ ಮಾಡಿ CM ಭೇಟಿ ಮಾಡಿ ಗಡ್ಕರಿಯವ್ರನ್ನ ತಂದು ಇವತ್ತು ಟೌನ್ ಒಳಗಡೆ ಆಗ್ತಾ ಇರ್ತಕ್ಕಂಥ ರಸ್ತೆ. ಇನ್ನೂ 14 ಕೋಟಿ ವೆಚ್ಚದಲ್ಲಿ ಇವತ್ತು ಇದು ಯಾವುದೋ ಡಬಲ್ ರೋಡು ಅಲ್ಲೆಲ್ಲ ಟೌನಲ್ಲಿ ಮಾಡ್ತಾಯಿದ್ದಾರೆ. ಸಿಟಿನಲ್ಲಿ 70% ರಸ್ತೆಯನ್ನು ಮಾಡ್ತಾಯಿದ್ದಾರೆ. ಇವತ್ತು 100 ಕೋಟಿ ಇರಿಗೇಷನಲ್ಲಿ ಮಾಡಿದ್ದಾರೆ. ಇವತ್ತು ಅಲ್ಲೆಗೆರೆನಲ್ಲಿ ಬಾಕಿ ನಿಂತಿದ್ದ ರಸ್ತೆನ ಇವತ್ತು ಚಿಕ್ಕಮಂಡ್ಯ ಹತ್ರ ಮುಗಿಸಿದ್ರು, ಅದನ್ನು ಮುಗಿಸ್ತಾ ಇದ್ದಾರೆ. ಮತ್ತು ನಮ್ಮ ವಿವೇಕ್ ತಂದೆಯವರು ಏನೋ ಒಂದು ಇದು ಮಾಡಬೇಕು ಅಂದಾಗ 20 ಕೋಟಿ ನಾವು ನೀರಾವರಿ ಇಲಾಖೆಯಿಂದ ವಿಶೇಷ ಅನುದಾನ ಕೊಡಿಸಿದ್ದೀವಿ. ನೋಡಿ, ಹೇಳಲಿಕ್ಕೆ ಹೋದರೆ ಸಾವಿರಾರು ಕೋಟಿಯನ್ನು ನಾವು ಬರೀ ಗ್ಯಾರಂಟಿಗೆ ಸೀಮಿತ ಆಗಿಲ್ಲ, ಅಭಿವೃದ್ಧಿನೂ ಮಂಡ್ಯದಲ್ಲಿ ನಡೆಯುತ್ತೆ. ಇನ್ನೊಂದು ಸ್ವಲ್ಪ ಈಗ ಘೋಷಣೆ ಆಗಿತ್ತು, ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಘೋಷಣೆ ಆಗಿತ್ತು. ಅದನ್ನು ಕ್ಯಾಬಿನೆಟ್ಗೆ ಸದ್ಯದಲ್ಲೇ ತರ್ತಾ ಇದ್ದೀವಿ. ಅಂಥದ್ದು ಯಾವುದಾರು ಇವರು ಮುಖ್ಯಮಂತ್ರಿ ಇದ್ದಾಗ ಮಾಡಲಿಲ್ಲ. ಅಂಥದ್ದು ಯಾವುದಾರು ಕೇಂದ್ರದ ಮಂತ್ರಿಯಾಗಿ ಒಂದಲ್ಲ 10 ಮಾಡಲಿಕ್ಕೆ ಅವಕಾಶ ಇದೆ. ಅವರು ಭಾಳ ಪ್ರಭಾವಿ ಮಂತ್ರಿಗಳು, ಒಂದು ಪಕ್ಷದ ನಾಯಕತ್ವ ಇರ್ತಕ್ಕಂಥವ್ರು. ಮಾಡಲಿ, ನಾನು ಅಭಿನಂದನೆ ಸಲ್ಲಿಸ್ತೀನಿ.